ಏನು ಕೊಟ್ಟರೆ ಒಂದು ಕಾಸು ಎರಡು ಕಾಸು ಅಂತಂದು ಮಾತ್ಬಿಡ್ರಿ ಏನು ಬಿಡಿ ಹಂಗೆಲ್ಲ ಪೂಜೆ ಮುಟ್ಟಬಾರ್ದು ಯಾರ್ಯಾರು ಆಯಿತು ಗೊತ್ತಾಯ್ತಾ ಜನ ಮುಟ್ಟಕ್ಕೆ ಹೋಗಬಾರ್ದು. ಹೂವು ಇಷ್ಟ ಆಯಿತು ಕೊಡಿ ತಂದು ಒಂದು ಕಾಸು ಎರಡು ಕಾಸು ಕೊಡಿ ತಂದು ಹಚ್ತಾರೆ ಅವರು ಹಾಕ್ತಾರೆ ಪೂಜೆಗೆ. ದಯಮಾಡಿ ಯಾರು ಪೂಜೆ ಮುಟ್ಟಕ್ಕೆ ಹೋಗ್ರಿ. ಏನೋ ಒಂದು ಏನೋ ಹಾಕ್ತೀರಿ ಕಾಣಿಕೆ ಹತ್ಬೇಕಾರೆ ಹಾಕಿ, ಹೂವಂತೂ ಯಾರು ಮುಟ್ಟಬೇಡಿ ಸರಿಯಾ. ಒಂದು ಕೆಲಸ ಮಾಡ್ರಪ್ಪ ನೀವು, ಈಗ ಏನೋ ಮುದ್ದು ಮಕ್ಕಳು ಕರೀತೀರಿ ಅವರು ಒಪ್ಪಾರೆ ಅವರಲ್ಲ ನನ್ನ ಸಂಗಮ್ಮನಿಗೆ ಏನೂ ಮಾಡಬೇಡಿ. ನನ್ನ ಸಂಗಮ್ಮನಿಗೆ ಯಾವಮ್ಮ ಗೊತ್ತಾಯ್ತಲ್ಲ, ಏನೋ ಕೊಡೋದು ಅರ್ಧ ಪಾವ ಒಂದು ಚಟಾಕೋ ಎಣ್ಣೆ ಎತ್ಕೊಳ್ಳಿ, ಒಂದು ದೀಪ ತಗೊಳ್ಳಿ, ಎಲ್ಲ ಊರೆಲ್ಲ ಯಾವ್ದೋ ಒಂದು ದಿವಸ ದೀಪ ತಗೊಂಡು ಹಚ್ಚಿಬಿಟ್ಟು ಬಂದ್ಬಿಡಿ ಅಷ್ಟೇ, ಏನು ಬೇಡ. ಯಾಕೆ ಅಂದರೆ ನನ್ನ ಸ್ಥಾನಕ್ಕೆ ಎಣ್ಣೆ ತಂದು ಕೊಡ್ತಾವ್ರೆ ಅವರು, ನೀವ್ಯಾಕೆ ತುಂಬಿದ್ದೀರಿ? ಸರಿ ಆಯ್ತೆ, ಏನು ಬೇಕಾಗಿಲ್ಲ ಆಯ್ತಾ. ಅದೇನೋ ರಾಗಿಗೆ ತೋರ್ರಿ ಅಂತ ಅಂದ್ರಿ ಅವರು, ಏನೋ ಬೇಡ ಬಿಡಿ. ಅವರು ಈಗ ನೀವು ಸಮಸ್ಯೆ ಕಳ್ಕೊಬಿಡಿ. ಜ್ಯೋತಿ ನಮ್ಮೂರು ಜ್ಯೋತಿ ಚೆನ್ನಾಗಿರ್ಬೇಕು. ನೀನು ಜವಾಬ್ದಾರಿ ಇವೆಲ್ಲ ತಗೊಂಡು ಎಣ್ಣೆ ತಗೊಂಡು ಒಂದು ದೀಪ, ಜಾವಮ್ಮನಿಗೆ ಒಂದು ದೀಪ, ಮಾಸ್ಲಮ್ಮನಿಗೆ ಒಂದು ದೀಪ ಹಚ್ಬಿಡಿ, ಕೈ ಬಂದ್ಬಿಡಿ. ಎರಡು ಆ ಎಣ್ಣೆನ ಎರಡು ದೇವಸ್ಥಾನಕ್ಕೂ ಭಾಗ ಮಾಡ್ಬಿಡಿ. ಯಾಕಪ್ಪ ಕಟ್ಲಿರಾ? ಎರಡು ಕಟ್ಟರೋ ಯಾಕ್ರೋ? ಎರಡು ವಿಗ್ರಹನೂ ಕಟ್ಟಿ ಮರೀಸ್ರೋ. ನೋಡೋ ನೀನು ಮೇಲ್ಗಟ್ಟೆಗೆ ಹೋಗ್ಬೇಕು. ಸ್ವಲ್ಪ ಏನೋ ಸಮಸ್ಯೆ ಆಗ್ಬಿಟ್ಟಿದೆ ನಿಂದು. ಮೇಲ್ಗಡೆ ತಿಂಗಳಿಗೊಂದು ಸಾರಿ ಐನ ಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಚೆನ್ನಾಗಿರ್ತೀಯ. ನನ್ನ ಮಾತು ಕೇಳು ನೀನು. ಅದು ಮೇಲ್ಕೋಟೆಗೆ ಹೋಗಲೇಬೇಕು ನೀನು. ಆ ನಾಮ ಹಾಕ್ಕೊಂಡು ಬೆಳಿಗ್ಗೆ ಎದ್ದೆಟ್ಟಿಗೆ ಸ್ನಾನ ಮಾಡು, ಇಲ್ಲ ಅಂದರೆ ಮುಖ ತೊಳಿ, ಆ ನಾಮ ತಂದುಬಿಟ್ಟಿದ್ದ ನಾಮ ಹಾಕು. ಗೊತ್ತಾಯ್ತಾ? ಏನು ಸಮಸ್ಯೆ ಇದ್ರು ಎರಡು ಅಮ್ಮನ್ನು ಕಟ್ಟು. ಯಾರು ಮಹಾವಿಷ್ಣು ಜಗತ್ರಕ್ಷಕ, ಅವನು ಒಬ್ಬ ಬಿಟ್ಟರೆ ಯಾವ ದೇವರು ಇಲ್ಲ ಕಣೋ. ನಾವೆಲ್ಲ ದೇವತೆಗಳು, ನಮ್ದೇನು ನಡೆಯಿಲ್ಲ. ಒಂದೇ ತಳಿ ಮಾಡಿಸ್ಬೇಕು. ಎರಡು ವಿಗ್ರಹ ತಗೋಗಿ ಅದ್ರ ಬೆಳಿಗ್ಗೆ ಬಂದು ಆ ಜಗನ್ಮಾತರು ಮಾಡು. 100 ವರ್ಷ ಆಯಸ್ಸು ಕೊಟ್ಟು ಆರೋಗ್ಯವಾಗಿ ನೀನು ವಂಶ ಅಭಿವೃದ್ಧಿ ಆಗ್ತದೆ. ಜ್ಞಾನ ಪಡೀರಿ ಮೊದಲು. ಅಜ್ಞಾನ ಮನಸ್ಸಲ್ಲಿ ಗೊತ್ತಾಗ್ತದೆ, ಅದು ಬುಟಾಕಿ. ಅಷ್ಟು ಮಾಡು. ನೀನು ಮೇಲ್ಕೋಟೆಗೆ ಹೋಗಲೇಬೇಕು. ನೀನೇನೋ ಉದಾಸೀನ ಮಾಡಿದೆ ಹೆಚ್ಚು ಕಮ್ಮಿ ಜವಾಬ್ದಾರಿ ನಾನು. ಸರಿಯಾ? ತಿಂಗಳಿಗೆ ಒಂದು ಸಾರಿ ಅಮಾವಾಸ್ಯೆ ದಿನ ಹೋಗಿ ನನ್ನ ತಪ್ಪಾಯ್ತು ಕಣಪ್ಪ, ನಾನು ಹಿಂಗೆ ಹೇಳ್ತಾಳೆ ಅಮ್ಮ, ಹೇಳವಳೆ, ನಾನು ನಡ್ಕೋಯ್ತೀನಿ ಅಂತ ಆ ಭಗವಂತನ ಬೇಕಪ್ಪ. ಹೇಳ್ಬೇಕು ನೀವು. ಚಂಚಲ ಕಂಟ್ರೋಲ್ ಮಾಡ್ತಾ ಹೇಳ್ತಾರೆ. ಒಂದ್ ದೇವ್ರ ಒತ್ಕಂದು ಒಂದ್ ದೇವ್ರ 3 ದೇವಸ್ಥಾನ ನೋಡ್ರಪ್ಪ. ಹಿಂದೆ ಏನು ನಡೀತು ಸಾವಿರಾರು ವರ್ಷ ತಿಳ್ಕೊಳ್ಳಿ. ನೀವು ಹುಟ್ಟಿರಲ್ಲ, ಎಷ್ಟು ಜನ ಒಟ್ಟಾಗಿದ್ದಾರೋ ತಿಳ್ಕೊಳ್ಳಿ ವಿಷಯವ. ಎಷ್ಟೋ ಸಾವಿರಾರು ವರ್ಷದಿಂದ ಏನು ನಮ್ಮ ಪೂಜೆ ನಡೀತಾ ಇದೆ, ನಿಮ್ಮದು ಹಂಗೆ ನಡೀಬೇಕು. ಒಂದು ಪೂಜೆ ಒಂದು ಅಷ್ಟೇ. ಎರಡು ವಿಗ್ರಹನೂ ಕಟ್ಟ್ರಿ, ಊರೊಳಗೆ ಅಭಿವೃದ್ಧಿ ಮಾಡಿದ್ದಾನೆ ಬೇಡ ಅಂತ ಹೇಳಲ್ಲ. ನೀವು ಮಾಡ್ಕೊಂಡು ನಿಮ್ಮ ವಂಶ ಅಭಿವೃದ್ಧಿ ಆಗ್ತದೆ. ಒಂದೇ ಪೂಜೆ, ಒಂದೇ ವಿಗ್ರಹ, 3 ವಿಗ್ರಹ ಕಟ್ಟುವ ಅಷ್ಟು ಮಾಡಿ. ಇದನ್ನೆಲ್ಲ ಮಾಡಬಾರ್ದು. ಸುಮ್ಮನೆ ಪೂಜೆ ಮಾಡಿ, ಪೂಜೆ ಮಾಡಿ ಅಷ್ಟು ಮಾಡ್ರಪ್ಪ. ನೀವು ದಯಮಾಡಿ ನನ್ನ ಮಾತು ಕೇಳು, ಆನಂದವಾಗಿರ್ತೀರಿ. ನಿನ್ನ ವಂಶನೂ ಅಭಿವೃದ್ಧಿ ಆಗ್ತದೆ. ಅಮಾವಾಸ್ಯೆ ದಿನ ಹೇಗೆ ತಪ್ಪೋದ್ರು ಮೇಲ್ಕೋಟೆಗೆ ಈಗ ದರ್ಶನ ಮಾಡು. ನಾನು ಮಾಡಿರೋ ತಪ್ಪಾಯ್ತು, ತುಂಬ ಜ್ಞಾನ. ಅಮ್ಮ ಹೇಳೋಳೆ, ನಾನು ಮಾಡ್ಕೋತೀನಿ. ನಿನಗೇನಾದರೂ ಮನಸ್ಸು ಫಸ್ಟೇ ಬರಬೇಕು ಅಂತ ನಿನಗೇ ಒರೆಸ್ತೀನಿ ನಾನು. ಸರಿಯಾ? ನೀನೇ ಒತ್ಕೋ. ಲಕ್ಕಮ್ಮನ ಇರ್ತಾಳೆ, ಲಕ್ಷ್ಮೀ ದೇವಿ ಇರ್ತಾಳೆ, ನೀನೇ ಒತ್ಕೋ ಫಸ್ಟ್. ನಾನು ಹಿಂಗೆ ಒರೆಸ್ತೀನಿ. ಸರಿಯಾ? ಈಗ ಇನ್ನೊಂದವ ಹೇಳಪ್ಪ, ಏನಾದ್ರೂ ಇವರು ಬಂಧುಗಳಂದೇನೆ ಬೇರೆ ಅವ್ರು ಇವರು ಕೊಡ್ಬೋದು. ಅಯ್ಯೋ ಅಯ್ಯೋ, ಆ ಕೆಲಸ ನಮ್ಮ ವಂಶ ನನ್ನ ಏನೋ ನಡೀತದೆ. ಅವರು ಅಷ್ಟೇ, ಬರೀ ಒಂದು ಚೂರು ಎಗಳ್ಬೇಕಾದ್ರೆ ನಾವು ಎಗಲ್ ಬಿಟ್ರೆ ಇನ್ನೇನು ಮಾಡ್ಸೋಂಗಿಲ್ಲ ನೀನು. ಆ ಸ್ವಾಮಿ ಅಂತ ಒಬ್ಬ ಅವನು ಎಗಲು ಕೊಡ್ಬೋದು. ಅವನಿಗೆ ಸ್ವಲ್ಪ ಯೋಗ ಐತೆ, ಅವನಿಗೆ ಕೊಡಿಸಿ ಎಗಲ. ಇವರಿಬ್ಬರು ತಿರ್ಗಾ ಪುನಃ ನೀವು 2 ಪೂಜೆ ಅಲ್ಲಿ ಕಟ್ಟಬಾರ್ದು. ಆಯ್ತಾ? ಗೋವಿಂದ
ಯಾರೇ